ಈ ಥರ ನೋಡಿ ಹಂಗೆ ಲೈಟ್ ಗೋಲ್ಡನ್ ಹಾಕಬೇಕು, ಹಾರ ಹಾಕಬೇಕು. ಸ್ಪ್ರೆಡ್ ಮಾಡಿಬಿಟ್ಟು ಆ ಥರ ಹೂರಣ ಒಂದು ಉಂಡೆ ಮಾಡಿ ಮೇಲೆ ಹಾಕಿ ಈ ಥರ ಎಲ್ಲ ಕಡೆಯಿಂದ ಮುಚ್ಚಬೇಕು. ಈ ಥರ ಆಗಿದೆ. ತೋರಿಸ್ತೀನಿ. ಈ ಥರ ಬರುತ್ತೆ. ಹಾಲು ಆಯ್ತಾ? ಹಾಲು ಕೆಲವ್ರು ಬರೀ ತುಪ್ಪದಲ್ಲೇ ತಿಂತಾರೆ. ಹೌದು. ಬಟ್ ನಾವು ಹಾಲು ಹಾಕೊಂಡು ಅದನ್ನ ಚೆನ್ನಾಗಿ ಕಾಲ್ಸ್ಕೊಂಡು ಕಲಸಿ. ಹಾಯ್ ಎವ್ರಿವನ್, ಇವತ್ತು ಕಡಲೆಬೇಳೆ ಒಬ್ಬಟ್ಟು ತೋರಿಸ್ಬೇಕು ಅಂತ ಮಾಡಕ್ ರೆಡಿ ಮಾಡಿದ್ದೀನಿ. ಸೊ ಕಡಲೆಬೇಳೆ ಒಬ್ಬಟ್ಟಿಗೆ ಇಲ್ಲಿ 2 ಪಾವ್ ಕಡಲೆಬೇಳೆ. ಓಕೆ, 2 ಪಾವ್ ಕಡಲೆಬೇಳೆ ಅದು ತೊಳೆದ್ಬಿಟ್ಟು ಅದು ಮುಳುಗುವಷ್ಟು ಮೇಲೊಂದು ಸ್ವಲ್ಪ ನೀರು ಬರುವಷ್ಟು ಹಾಕ್ಬಿಟ್ಟು ಇದನ್ನ ಬೇಯಕ್ಕೆ ಹಾಕೊಳ್ಳಿ. ಓಕೆ, ಸೊ ಎಷ್ಟು ಬೇಯಬೇಕು ಅಂದ್ರೆ ಹಿಂಗ ಅಮ್ಕಿದ್ರೆ ಅದು ಓಪನ್ ಆಗ್ಬೇಕು, ಅಷ್ಟು ಬೇಯಿಸಿ ಸಾಕು. ನೆಕ್ಸ್ಟ್ ಅದಕ್ಕೆ ಮೇಲ್ಗಡೆ ಕವರು, ಅದು ಕಣಕ ಅಂತೀವಲ್ಲ, ಅದನ್ನ ಮಾಡ್ಕೊಳ್ಳೋದಕ್ಕೆ ನಾನು 2 ಬೌಲು. ಎಷ್ಟು ಬೌಲು? 2 ತಾನೆ? 2.5 2 ಮೇಲೆ ಒಂಚೂರು ಸ್ವಲ್ಪ ಆಯ್ತಾ, ಇಷ್ಟ ಹಾಕೊಂಡಿದ್ದೀನಿ. ಅದು ಜಾಸ್ತಿ ಆದ್ರೂ ತಲೆ ಕೆಡ್ಸ್ಕೋಬೇಡಿ, ರೊಟ್ಟಿ ಗಿಟ್ಟಿ ಮಾಡ್ಕೋಬಹುದು ಆಮೇಲೆ ಒಂದ್ ಸ್ವಲ್ಪ ರವೆ. ಎಷ್ಟು ಹಾಕೊಂಡಿದೆ? ಒಂದು ಅರ್ಧ ಬೌಲಷ್ಟು ರವೆ ಹಾಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ನೀರು ಹಾಕೊಂಡು ಅದಕ್ಕೆ ಕಲ್ಸ್ಕೋಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ. ಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ, ಬೇಡ ಅಂದ್ರೆ ಅದು ವೈಟ್ ಕಲರ್ ಆಗಿ ಇರಲಿ. ಮಿಕ್ಸ್ ಮಾಡಿ. ಓಕೆ, ಸೊ ಇವತ್ತು ನನ್ನ ಜೊತೆ ನಾದಿ ನಿರ್ಮಲಾ ಇದ್ದಾರೆ, ಜೊತೆಗೆ ಭಾಗ್ಯ, ರಾಮಮಣಿ ಎಲ್ಲ ಬಂದಿದ್ದಾರೆ. ಅದಕ್ಕೋಸ್ಕರ ಇವತ್ತು ಒಬ್ಬಿಟ್ಟು ಮಾಡ್ತಾ ಇದ್ದೀವಿ. ಸೊ ಇದು ಕಲಿಸ್ತೀನಿ ಈಗ. ಆಯ್ತು. ಇದನ್ನ ಜಾಸ್ತಿ ಗಟ್ಟಿಗೂ ಕಲ್ಸ್ಕೋಬೇಡಿ, ತೀರಾ ತೆಳ್ಳಗೂ ಕಲ್ಸ್ಕೋಬೇಡಿ, ಆಯ್ತಾ? ಸಾಕ ನೋಡಿ ನಿರ್ಮಲ. ಸೊ ಅದಕ್ಕೆ ಕಲ್ಸ್ಕೊಳ್ಳಿ. ಕಲ್ಸ್ಕೊಂಡು ಅದಕ್ಕೆ ಎಣ್ಣೆಲೆ ಹೆಚ್ಚು ಕಮ್ಮಿ ಉನಿಬೇಕದು ಸ್ವಲ್ಪ. ಓಕೆ ಓಕೆ, ಲೆಕ್ಕ ಏನೂ ಇಲ್ವಾ ಎಣ್ಣೆಗೆ? ಇಲ್ಲ, ಅದು ನೀವು ಎಷ್ಟು ಹೆಂಗ್ ಕಲ್ಸಿರ್ತೀರಾ ನಮ್ಗೆ ಎಷ್ಟು ಬೇಕು ಅಷ್ಟು ಬೇಕು. ಅದು ಎಣ್ಣೆ ಕುಡಿಯುತ್ತದು. ಹೌದಾ? ಓಹೋ, ಭಯಂಕರ ಎಣ್ಣೆ ಮಾತ್ರ. ಅದು ಸಾಫ್ಟ್ ಆಗಿ ಬರ್ಬೇಕಲ್ವಾ? ಇಲ್ಲ ರಟ್ಟು ತರ ಆಗ್ತದೆ. ಸೊ ಇದನ್ನ ಮಿನಿಮಮ್ 3 to 4 hours ಮೊದಲೇ ಕಲ್ಸಿಡ್ಬೇಕು, ಆಯ್ತಾ? ಹಾಕ್ಬೇಡಿ. ಬಟ್ ಕೆಲವರು ಮೈದಾ ಹಿಟ್ಟನ್ನ ಆಗ್ಲೇ ಕಲಸಿ ತೆಳ್ಳಗೆ ಅಲ್ಲಲ್ಲೇ ತಿಡ್ತಾರೆ. ಬಟ್ ನಾವಿಲ್ಲಿ ಒಂದ್ 3-4 ಗಂಟೆ ನೆಂದ್ರೆ ಅದು ನಿಮ್ಗೆ ಸಾಫ್ಟ್ ಆಗಿ ಒಂದ್ ಮಾರನೆಗೆ ತಿಂದ್ರು ಅದು ಮೇಲ್ಗಡೆದು ವೈಟ್ ಇರ್ತದಲ್ಲ, ಅದು ಸಾಫ್ಟ್ ಆಗಿರುತ್ತೆ. ಹೋಳಿಗೆ ಒಬ್ಬಿಟ್ಟಲ್ಲ? ಹೋಳಿಗೆ ಅದೇ ಕಡಲೆಬೇಳೆ ಒಬ್ಬಟ್ಟು. ಓಕೆ ಓಕೆ. ಸ್ಟಾರ್ಟಿಂಗ್ ಹೇಳುದು ಅಂತ ಕಡಲೆಬೇಳೆ ಅಂತ ಹೇಳುದಲ್ಲ, ಸಾಕಲ್ವಾ? ಎಣ್ಣೆ ಹಾಕ್ಬಿಟ್ಟು ಅದರಲ್ಲೇ ಬೇಕಾದ್ರೆ ಎಣ್ಣೆನ ಕೈಗೆ ತಟ್ಬೇಕಲ್ಲ, ಅವಾಗ ಈ ಎಣ್ಣೆನೆ ತಗೊಂಡು ತಟ್ಕೋಬಹುದು. ಜಾಸ್ತಿ ಆದ್ರೂ ಏನು ಪರವಾಗಿಲ್ಲ. ಸೊ ಇದನ್ನ ಮುಚ್ಚಿಟ್ಬಿಡಿ 1-2 hours. ಓಕೆ, ಜಾಸ್ತಿ ನೀರ್ ಹಾಕೋಬೇಡಿ, ಯಾಕೆಂದ್ರೆ ಇದು ಬಸ್ತಿರೋ ನೀರ್ ಸಿಗುತ್ತಲ್ಲ, ಅದ್ರಲ್ಲಿ ಒಬ್ಬಿಟ್ಟಿನ ಸಾರು ಮಾಡ್ತೀವಿ, ಆಯ್ತಾ? ಸೊ ಇದನ್ನ ಬಾಯ್ಲ್ ಮಾಡಕ್ಕಿಡಿ. ಇದು ಕಡಲೆಬೇಳೆ. ಕೆಲವ್ರು ಕಡಲೆಬೇಳೆ ತೊಗರಿಬೇಳೆ ಸಮ ಪ್ರಮಾಣದಲ್ಲಿ ಹಾಕಿ ಮಾಡ್ತಾರೆ, ಬಟ್ ನಾನು ಕಡಲೆಬೇಳೆ ಒಬ್ಬಿಟ್ಟೆ ಮಾಡ್ತಾ ಇದ್ದೀನಿ. ಓಕೆ, ಸೊ 2 ಪಾವ್ ಅಷ್ಟು ಹಾಕೊಂಡಿದ್ದೀನಿ. ಈಗ ಕಾಳು ಬೇಯ್ತಾ ಇದೆ. ಈಗ ಅಚ್ಚು ಬೆಲ್ಲ ಈಗ ಈ ಸೈಜ್ ಇದೆ ಬೆಲ್ಲ ಅಚ್ಚು ನೋಡಿ. ಇದು 3. ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿಡ್ತೀನಿ, ಯಾಕೆಂದ್ರೆ ಈ ಬೆಲ್ಲದ ನೀರಲ್ಲೇ ನಾನು ಕಡ್ಲೆ ಮತ್ತೆ ಕಾಯಿ ಆಡ್ಸ್ಕೊಳ್ಳೋದು, ಆಡ್ಸ್ಕೊಂಡು ಆಮೇಲೆ ಚೆನ್ನಾಗಿ ಹುರಿತೀನಿ. ಓಕೆ, ಸೊ ಇದಕ್ಕೆ ಸ್ವಲ್ಪ ನೀರ್ ಹಾಕೋತೀನಿ. ಇದು ಅರ್ಧ ಮುಳುಗುವಷ್ಟು ನೀರ್ ಹಾಕೊಂಡು ಚೆನ್ನಾಗಿ ಕುದಿಸಿ ಆಮೇಲೆ ಕಸ ಏನಾದ್ರು ಇದ್ರೆ ಸೋಸ್ಕೊಳ್ಳಿ. ಓಕೆ,
ಇದನ್ನ ಈಗ ಬೇಯಕ್ಕಾಗ್ತ್ಯಾ? ಹೌದು, ಬೇಯಕ್ಕೆ. ಕಡಲೆಬೇಳೆ ಬೆಂದಿದೆ. ಅಲ್ಲಿ ನೋಡಿ ಇಸುಕ್ದಾಗ ಹಂಗೆ ಮುರಿಬೇಕು. ಇಚಕ್ದಾಗ ಸ್ವಲ್ಪ ಇದಾಗಬೇಕು, ಬೆಂದಿರಬೇಕು. ಬೆಂದಿದೆ. ಓಕೆ, ಈಗ ಬಸ್ಕೊಳ್ಳೋದನ್ನ ಇದನ್ನ ಬಸಿತೀರಾ? ನೀರೆಲ್ಲ ತೆಗೆದು ಬಿಡ್ತಾರೆ. ನೀರು ಬೇರೆ ಕಾಳು. ಇದನ್ನ ಮತ್ತೆ ನಿರ್ಮಲತೆ ಅಂತ, ಅಪ್ಪನ ತಂಗಿ. ಹೀಗೆ ಬಸ್ಕೊಳ್ಳೋದು. ನೀರನ್ನ ಬಸ್ತಾಗಿದೆ. ನೀರನ್ನ ಬಸ್ತಾಗಿದೆ. ಈ ನೀರಿನಲ್ಲಿ ಸಾಂಬಾರ್ ಮಾಡ್ಕೋಬಹುದು. ಸಾಂಬಾರ್ ಮಾಡಿದ್ರೆ ಒಬ್ಬಿಟ್ಟು ಸಾರು ಅಂತ ಕರೀತಾರೆ ನೋಡಿ, ಸಾರು ಅಂದ್ಬಿಟ್ಟು ಅದರಲ್ಲಿ ಆ ಥರ ಮಾಡ್ಕೋಬೋದು ಇದರಲ್ಲಿ. ಓಕೆ, ಈಗ ಬೆಲ್ಲ ಕುದಿಯಕ್ಕೆ ಇಡ್ತೀನಿ. ಬೆಲ್ಲ ಕುದಿಯಕ್ಕೆ ಇಡ್ತೀರಾ? ಓಕೆ. ಬೆಲ್ಲ ಕುದ್ದಿದ್ಮೇಲೆ ಸೋಸಿಟ್ಟಿದ್ದೀನಿ. ತೆಳಗಿದ್ರೂ ಪರವಾಗಿಲ್ಲ, ಆಯ್ತಾ. ಇಲ್ಲಿ 3 ಹೋಳು ಮೀಡಿಯಂ ಸೈಜ್ದು ಬಲ್ತಿರೋ ಕಾಯಿ ತಗೊಂಡಿದ್ದೀನಿ. ಎಳಕಾಯಿ ತಗೋಬೇಡಿ, ಬಲ್ತಿರೋ ಕಾಯಿ ತಗೊಳ್ಳಿ. ಇದನ್ನ ಅದು ಬಂದ್ಬಿಟ್ಟಿದ್ರಿಂದ ಇದರಿಂದ ಕಂಠದಿಂದ ಹಂಗೆ ಕೂದಿಟ್ಕೊಂಡಿದ್ದೀನಿ. ಸೊ ಇದು 3 ಹೋಳು ಅಂದ್ರೆ 1.5 ಕಾಯಿ. ಆಮೇಲೆ ಒಂದು 8 ಏಲಕ್ಕಿ. ಏಲಕ್ಕಿ ಇದೆ, ಸಿಪ್ಪೆ ಬಿಡಿಸಿಟ್ಕೊಂಡಿದ್ಯಾ? ಹೌದು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಸ್ವಲ್ಪ ಕಾಯಿ, ಒಂದು ಸ್ವಲ್ಪ ಏಲಕ್ಕಿ, ಆಯಿತಾ, ಒಂಚೂರು ಈ ಪಾಕ ಹಾಕೊಂಡು ಗ್ರೈಂಡ್ ಮಾಡ್ತೀನಿ. ಆಡಿಸ್ಕೋತೀಯಾ? ಆಯಿತಾ. ಓಕೆ, ಈ ಥರ ಗ್ರೈಂಡ್ ಆಗಿದೆ ಅಲ್ವಾ. ಸೊ ಇದಕ್ಕೆ ನಾನು ಕಾಳು ಹಾಕೋತೀನಿ. ಕಾಳು ಈ ಮಿಕ್ಸಿ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಕಾಳು ಹಾಕ್ಕೊಳ್ಳಿ. 1-2 ಇಡಿ ಅಷ್ಟು ಹಾಕೋತೀನಿ. ಬೇಯಿಸಿರೋ ಕಾಳು. ಓಕೆ, ಬೇಯಿಸಿರೋ ಕಾಳು. ಆಮೇಲೆ ಇದಕ್ಕೆ ಮತ್ತೆ ಬೆಲ್ಲದ ಪಾಕ ಹಾಕ್ಕೊಳ್ಳಿ. ಓಕೆ, ತೆಳ್ಳಗಾದರೂ ತಲೆ ಕೆಡ್ಸ್ಕೊಬಿಡಿ. ಯಾಕೆ ಅಂತಂದರೆ ನೆಕ್ಸ್ಟು ನಾನು ಅದನ್ನು ಉರಿತೀನಿ ಪಾತ್ರೆಗೆ ಹಾಕ್ಬಿಟ್ಟು. ಅದು ಗಟ್ಟಿ ಆಗೋ ತನಕ ಉರಿತೀನಿ. ಸೊ ಈ ಥರ ಆಗುವಂಗೆ ನುಣ್ಣಗೆ ಆಡಿಸ್ಕೊಳ್ಳಿ. ಒಂದು ಸ್ವಲ್ಪ ತೆಳ್ಳಗಾದರೂ ಪರವಾಗಿಲ್ಲ. ಓಕೆ ಓಕೆ, ನೋಡಿ ಈ ಥರ ಆಗುತ್ತೆ ಹೂರಣ. ಮತ್ತೆ ಸೆಕೆಂಡ್ ಬ್ಯಾಚ್ ಹಾಕೋತೀನಿ. ಸೆಕೆಂಡ್ ರೌಂಡ್. ಕೊನೆಯಲ್ಲಿ ಬರೀ ಕಾಳು ಉಳ್ಕೊತು. ಕಾಳನ್ನೇ ಬೆಲ್ಲದ ಪಾಕದಲ್ಲಿ ಇದು ಮಾಡಿದೆ, ಆಡಿಸ್ಕೊಂಡೆ. ಸೊ 4 ಸಲ ಹೆಚ್ಚು ಕಮ್ಮಿ 4 ಒಬ್ಬೆ ಆಯ್ತು. ನಿಮ್ ಮಿಕ್ಸಿ ಜಾರ್ ದೊಡ್ಡದಿದ್ರೆ ಸ್ವಲ್ಪ ಜಾಸ್ತಿ ನಾವು ಜಾಸ್ತಿ ಜನ ಇದ್ದೀವಿ. ನೀವು ಫಸ್ಟ್ ಕಾಯಿ ಮತ್ತೆ ಬೆಲ್ಲದ ರಸ ಆಡಿಸಿ ಫಸ್ಟ್ ತುರ್ಕೊಂಡಿದ್ರೆ ಇನ್ನೂ ನುಣ್ಣಗಾಗುತ್ತೆ. ಈಗಲೂ ನುಣ್ಣಗಾಗಿದೆ, ನಾನು ಅದನ್ನ ಡ್ರೈ ಹೊಡ್ತಿರೋದ್ರಿಂದ. ಅದು ಜೊತೆಗೆ ಜನ ಜಾಸ್ತಿ ಇದೀವಿ, ಅದಕ್ಕೆ ಜಾಸ್ತಿ ಮಾಡ್ತಾ ಇದೀವಿ. ಹಾಗೆ ಏನಿಲ್ಲ, 2 ಪಾವ್ ಹಾಕಿದ್ದೀರಾ ಅಷ್ಟೇ. 3 ಹೋಳು ಕಾಯಿ ಹಾಕಿದ್ದೀನಿ, 3 ಅಚ್ಚು ಬೆಲ್ಲ ಹಾಕಿದ್ದೀನಿ, 1-8 ಇದು ಹಾಕಿದ್ದೀನಿ ಏಲಕ್ಕಿ ಅಷ್ಟೇ. ಬೆಲ್ಲನ ಚೆನ್ನಾಗಿ ಕುದಿಸ್ಕೊಳ್ಳಿ. ಅರ್ಧದಷ್ಟು ನೀರು ಹಾಕೊಂಡು ಕುದಿಸಿರಿ. ನೀರು ಇದು ತೆಳ್ಳಗಾಯ್ತು ಅಂತ ತಲೆ ಕೆಡ್ಸ್ಕೊಬೇಡಿ. ಯಾಕೆಂದ್ರೆ ನೆಕ್ಸ್ಟ್ ಒಲೆ ಮೇಲೆ ಇಟ್ಬಿಟ್ಟು ಅದನ್ನ ಚೆನ್ನಾಗಿ ಬೇಯಿಸ್ತೀನಿ. ಸೊ ನೀವು ಬೇಯಿಸ್ ಮಾಡಿದ್ರೆ ಒಬ್ಬಿಟ್ಟು ಜಾಸ್ತಿ ದಿನ ಇಟ್ಕೋಬಹುದು. ಅದಕ್ಕೆ ಮಿಕ್ಸಿ ಮಾಡಿದ್ಮೇಲೆ ಇದನ್ನ ಒಲೆ ಮೇಲೆ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಒಂದೊಂದ್ಸಲ ನೀರ್ ಜಾಸ್ತಿ ಆಗ್ಬಿಡುತ್ತೆ, ಆದ್ರೂ ಪರವಾಗಿಲ್ಲ. ಹಿಂಗ್ ಬೇಯಿಸ್ತಾ ಅದನ್ನ ಗಟ್ಟಿ ಮಾಡ್ಕೊಳ್ಳಿ. ಸೊ ಅದು ಸ್ವಲ್ಪ ಗಟ್ಟಿ ಬರ್ಬೇಕು. ಯಾಕೆಂದ್ರೆ ಕಾಳು ಬೆಂದಿದೆ, ಬೆಲ್ಲ ಬೆಂದಿದೆ, ಬಟ್ ಕಾಯಿ ಒಂದು ಬೆಂದಿಲ್ಲ ಅಲ್ವಾ. ಅದಕ್ಕೆ ಒಂಚೂರು ಬೇಯಿಸಿ. ಎಷ್ಟು ನಿಮಿಷ ಆಗ್ಬೋದು? ಎಷ್ಟು ನಿಮಿಷ ಅಂತಲ್ಲ, ಅದೊಂಚೂರು ಬಿಗಿ ಆಗೋ ತನಕ. ಆಮೇಲೆ ಒಬ್ಬಿಟ್ಟು ಸ್ಮೆಲ್ ಗಮ್ ಅಂತ ಬರ್ಬೇಕು, ಆಯ್ತಾ. ನಿಮಿಷ ಲೆಕ್ಕ ಇಲ್ಲ ಇವೆಲ್ಲ, ಆಯ್ತಾ. ಜಸ್ಟ್ ಏನ್ ಸ್ಮೆಲ್ ಬರಗಂಟ ಸ್ಮೆಲ್ ಬರಬೇಕು, ಮತ್ತೆ ಗಟ್ಟಿ ಆಗ್ಬೇಕು. ಇದು ಹೂರ್ಣ ಗಟ್ಟಿ ಬರಬೇಕು. ಸೊ ಹಿಂಗ್ ಬೇಯ್ತಾ ಗಟ್ಟಿ ಬರುತ್ತೆ, ಮತ್ತೆ ಗಮ್ ಅಂತ ಸ್ಮೆಲ್ ಬರುತ್ತೆ, ಆಯ್ತಾ. ಕೈ ಇಟ್ಟು ನೋಡಿ, ಈ ಅದ ಬರ್ಬೇಕು, ಉಂಡೆ ಆಗ್ಬೇಕು. ಕೈಗೆ ಇದಾಗಬಾರ್ದು, ಅಂಟಬಾರ್ದು. ಕೈಗೆ ಒದ್ದೆ ಮಾಡ್ಕೊಂಡೆ ಎತ್ಕೋಬೇಕು, ಆಯ್ತಲ್ವಾ. ಸೊ ಇಷ್ಟು ಬಿಗಿ ಆದ್ರೆ ಸಾಕು. ತೋರ್ಸ
ಹ್ಞೂ ಸಾಕು. ಈಗ ಆಫ್ ಮಾಡ್ತೀನಿ. ಹ್ಞೂ ಅದು ಇಟ್ಟು ತಣ್ಣಗಾಗಕ್ ಬಿಡಿ. ತಣ್ಣಗಾಗಕ್ ಬಿಟ್ಮೇಲೆ ಕಣಕ ಬೆಳಗ್ಗೆನೆ ಕಲ್ಸಿಟ್ಟಿದ್ದೀನಲ್ಲ, ಹ್ಞೂ ಅದಕ್ಕೆ ಹಾಕೊಂಡು ತಟ್ಟಿ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ ನನ್ನ ಮಧ್ಯಾಹ್ನ ಆಮೇಲೆ ಏನದು ಒಬ್ಬಟ್ಟು ತಟ್ಟು ಅಂತ ಹೇಳ್ಬಿಟ್ಟು ನಾನು ಮಲಗಿರೋ ಟೈಮಲ್ಲಿ ಗಮ್ ಗುಡಿಸ್ತಾವ್ರೆ. ಅದಕ್ಕೆ ನಾ ಇದು ಏನಿದು ಹಿಂಗೆ ಗಮ್ ಅಂತ ಐತಲ್ಲ, ಒಬ್ಬಟ್ಟು ಸ್ಮೆಲ್ ಆಲೆ ಅನ್ಕೊಂಬಂದ್ರೆ ನೋಡಿ ಎಲ್ಲ ತಟ್ಕೊಂಡು ಆಲೆ. ಇವರು ನನ್ನ ನಾದ್ನಿರು ಭಾಗ್ಯ ಅಂತ, ಇವರು ನನ್ನ ನಾದ್ನಿ ರಮಾಮಣಿ ಅಂತ. ಮಕ್ಕ ತೋರಿಸಿ ಎಲ್ಲ ಔಸ್ಕತ್ತವ್ರೆ ಕ್ಯಾಮ್ರಾದಿಂದ. ಅವ್ರು ಬಂದಿದ್ರು ಆಗ್ಲೇ ಅನ್ಸುತ್ತೆ. ಸೊ ಎಲ್ಲರೂ ಸೇರಿ ಒಬ್ಬಿಟ್ಟು ತರ್ತಾ ಇದೀವಿ. ಇಲ್ಲಿ ನೋಡಿ ಸೊ ಅಲ್ಲಿ ಈ ತರ ಆಗಿದೆ. ತೋರಿಸ್ತೀನಿ. ಈ ತರ ಬರುತ್ತೆ. ಒಂದು ಬಾಳೆ ಎಲೆ ಮೇಲೋ ಹ್ಮ್ ಅಥವಾ ಪ್ಲಾಸ್ಟಿಕ್ ಪೇಪರ್ ಮೇಲೋ. ನಮ್ಮ ಮನೇಲಿ ಬಾಳೆ ಎಳೆ ಗಿಳೆ ಇಲ್ಲ, ಪ್ಲಾಸ್ಟಿಕ್ ಮೇಲೆ ತಟ್ಕೊತಾ ಇದೀವಿ. ಅದ್ ತೆಗ್ದಿ ಒಂಚೂರು. ಇಲ್ಲಿ ಇಲ್ಲಿ ಈ ತರ ಇದೆ ಒಂದು ಕಣಕ ನೋಡಿ. ಕಣಕ ಮತ್ತೆ ಏನದು ಕಣಕ ಕಣಕ ಕಣಕ. ಅದು ಹೂರ್ಣ. ಇದು ಕಡಲೆಬೇಳೆ ಹೂರ್ಣ. ಈಗ ಕಟ್ಟ ತೋರಿಸ್ತೀನಿ. ಸೊ ಹೆಂಗೆ ಅಂದ್ರೆ ಒಂದು ತಟ್ಟೆ ಮೇಲೆ ಏನದು ಒಂದು ನಿಮಿಷ. ಒಂದು ತಟ್ಟೆ ಮೇಲೆ ಆ ಥರ ಪ್ಲಾಸ್ಟಿಕ್ ಪೇಪರ್ ಹಾಕಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಒರೆಸಿದ್ದಾರೆ. ಅದ್ರ ಮೇಲೆ ಕಣ್ಕನ ಚೆನ್ನಾಗಂಗೆ ಆಯಿತಾ ಮುಚ್ಚಿಬಿಟ್ಟು ಈಗ ಅತ್ತೆ ತಟ್ಟೋದು ನೀವೇನಾ? ಓಕೆ, ಈಗ ನೋಡಿ ಹೆಂಗೆ ತಟ್ತಾರೆ ಅಂತ. ಅದ್ರ ಮೇಲೆ ಒಂದು ಸ್ವಲ್ಪ ಮತ್ತೆ ಹಾಕಿ ಆ ಥರ ಪ್ಲಾಸ್ಟಿಕ್ ಪೇಪರ್ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಬೋದು. ಏನಂದರೆ ಪ್ಲಾಸ್ಟಿಕ್ ಪೇಪರ್ ಚೆನ್ನಾಗಿ ಎಣ್ಣೆ ಆಗಿರಬೇಕು, ಇಲ್ಲ ಅಂಟ್ಕೊಬಿಡ್ತದೆ. ಹಾಗೆ ಇಲ್ಲಿ ನೋಡಿ ಸೇಮ್ ಇಲ್ಲಿ ಈ ಕಡೆ ಇನ್ನೊಬ್ರು ಅತ್ತೆ ಮಾಡ್ತಾ ಇದ್ದಾರೆ. ರಮಾಮಣಿ ಅತ್ತೆ. ಇದು ರಮಾಮಣಿ ಅತ್ತೆ ಮಾಡ್ತಾ ಇದ್ದಾರೆ. ಇದು ಇಲ್ಲಿ ಭಾಗ್ಯ ಅತ್ತೆ. ಇದು ಸೊ ಇದನ್ನು ಹಿಂಗೆ ಟ್ರಾನ್ಸ್ಫರ್ ಆಗುತ್ತೆ ನಮ್ಮ ಅಮ್ಮನ ಕೈಗೆ. ನಮ್ಮ ಅಮ್ಮಂಗೆ ಒಬ್ಬಟ್ಟು ಮಾಡೋದಷ್ಟು ಬರೋಲ್ಲ, ಅದಕ್ಕೆ ಟ್ರಾನ್ಸ್ಫರಿಂಗ್ ಕೆಲಸ ಇದು. ಕೈ ಮೇಲೆ ಇಟ್ಕೊಂಡು ಹಿಂಗೆ ಟ್ರಾನ್ಸ್ಫರ್ಡ್ ಅಷ್ಟೇ. ಈಗ ಹಿಂದೆ ಮುಂದೆ ಚೆನ್ನಾಗಿ ಬೇಯಿಸ್ಬೇಕು. ಈ ಥರ ನೋಡಿ ಹಂಗೆಲ್ಲ ಇಟ್ಟು ಗೋಲ್ಡನ್ ಹಾಕಬೇಕು. ಹಾರ ಹಾಕ್ಬೇಕು. ಮತ್ತು ತುಪ್ಪ ಗಿಪ್ಪ ಹಾಕಿದ್ಯಾ? ಇಲ್ಲ ಇಲ್ಲ ಇಲ್ಲ, ಇದು ಯಾಕೂ ತುಪ್ಪ ಹಾಕಿಲ್ಲ. ತಿನ್ನುವಾಗ ತುಪ್ಪ ಹಾಕ ತಿನ್ನೋದು ನೋಡಿ. ಈ ಥರ ತುಪ್ಪ ನಾವು ಹಾಲು ಹಾಕೊಂಡು ತಿಂತೀವಿ ಆಯ್ತಾ. ಕೆಲವರು ಬರೀ ತುಪ್ಪ ಹಾಕೋತಾರೆ, ನಾವು ಹಾಲು ತುಪ್ಪ ಎಲ್ಲ ಹಾಕೊಂಡು ಕಲ್ಸ್ಕೊಂಡು ತಿಂತಾರೆ. ಅದು ತೋರಿಸ್ತೀನಿ ಈಗ. ಹೌದಾ? ಓಕೆ. ಸೊ ಅಮ್ಮ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಯಿತಾ. ಯಾವುದೋ ಒಂದು ಕಪ್ ಕಗ್ಬಿಟ್ಟಿದೆ ಬಿಡಿ, ಅದೆಲ್ಲ ಮಿಸ್ ಆಗಿರುತ್ತದು ಹಂಗೆ. ಇದೆಲ್ಲ ನೋಡಿ ಹೇಗೆ ಬಂದಿದೆ ಅಂತ. ಇದನ್ನೇನ ಕಣಕ ಅಂತಾರಲ್ವ? ಅದು ನಂಗೆ ಗೊತ್ತೇ ಇರಲಿಲ್ಲ. ಕಣಕ ನಾನು ಸ್ವಲ್ಪ ಹಂಗೆ ತಗೊಂಡು ಹಂಗೆ ಸ್ಪ್ರೆಡ್ ಮಾಡಿಕೊಂಡು ಅದೇನೋ ಸ್ವಲ್ಪ ತಿಕ್ಕಿರಬೇಕು ಕಣಕ, ಯಾಕೆಂದರೆ ಎತ್ತಿ ನಾವು ಮೇಲ್ಗಡೆ ಉಂಡೆ ಕಟ್ಟಬೇಕಲ್ಲ. ತೋರಿಸಿದೀವಲ್ಲ ಅಷ್ಟೇ. ಸೊ ಟೇಸ್ಟ್ ಮಾಡ್ತೀಯಮ್ಮ? ನೀನ್ ಮಾಡ್ಬಾ ಈಗ. ನಾನೇ ಮಾಡ್ಲಾ? ಅಥವಾ ಒಂದು ಬಿಸಿದಾಗ್ಲಿ ತಡಿ ಮತ್ತೆ. ನಂಗೆ ಬಿಸಿದ ಬೇಡ, ಇದು ಸಾಕು. ಆಯ್ತು. ಸೊ ಒಂದು ಒಬ್ಬಿಟ್ಟು, ಅದ್ರ ಜೊತೆಗೆ ಒಂಚೂರು ತುಪ್ಪ ಹಾಕ್ಬೇಕಲ್ಲಮ್ಮ. ತುಪ್ಪ. ಅಯ್ಯೋ ನಂಗೆ ಅಷ್ಟು ಬೇಡ. ಅಯ್ಯೋ ಓ ಸಾಕು 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 ಸಾಕು. ಓಕೆ. ನಾನು ಬಾ, ನೀನು ತಿನ್ ಬಾ. ನೆಕ್ಸ್ಟ್ ಹಾಲು. ನೀನು ತುಪ್ಪ ತಿನ್ ಬಾ. ಹಾಲು ಅದ್ರ ಮೇಲೆ ಒಂಚೂರು ಹಾಲು. ಆಯ್ತಾ? ಹಾಲು ಕೆಲವ್ರು ಬರೀ ತುಪ್ಪದಲ್ಲೇ ತಿಂತಾರೆ. ಹೌದು,
ಬಟ್ ನಾವು ಹಾಲು ಹಾಕೊಂಡು ಅದನ್ನ ಚೆನ್ನಾಗಿ ಕಾಲ್ಸ್ಕೊಂಡು ಕಲಸಿ ಹಂಗೆ ಕಲ್ಸ್ಕೊಂಡು ಎಲ್ಲ ಪತಿತಿ ಮಾಡ್ಕೊಂಡು ಶ್ರೇಯಸ್ ಟೇಸ್ಟ್ ನೋಡ್ತಾನೆ. ನೋಡಿ ಓಕೆ, ಪತಿತಿ ಮಾಡ್ಕೊಟ್ಟಿದೆ ನಮ್ಮಮ್ಮ ಆಗ್ಲೇ ಎಲ್ಲ ಕಲ್ಸ್ಬಿಟ್ಟ. ಇದನ್ನು ನಾನೀಗ ತಿಂದೆ ಟೇಸ್ಟ್. ನಂಗೆ ಏನಂದ್ರೆ ಈ ಮೈದಾ ಸ್ವಲ್ಪ ಇಷ್ಟ ನನಗೆ. ಮೈದಾ ತುದಿ ಇರುತ್ತಲ್ಲ ಅದು, ಅದಕ್ಕೆ ಸಕ್ಕತ್ತಾಗಿದೆ. ಮಾಮೂಲಿ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿದೆ. ನಾನು ತಿಂದು ಒಬ್ಬಟ್ಟು ಹಾಕ್ತಿದ್ದೆ, ತುಂಬಾ ದಿವಸ ಆಗಿತ್ತು. ಅಲ್ಲಿ ಇಲ್ಲಿ ಅತ್ತೆಗೊಂಚೂರು ತಿನ್ಸು. ಅತ್ತೆ ಒಂಚೂರು. ಅತ್ತೆ ಲಾಸ್ಟ್ ಟೈಮ್ ಒಂದು ಯಾವ್ದು ಅಮ್ಮ ಒಬ್ಬಟ್ಟು ತಿಂದಿದ್ದು ನಾವು. ಅಲ್ಲಿ ಒಬ್ಬಟ್ಟಿನ ಮನೆ, ಒಬ್ಬಟ್ಟು ಮನೆ ಅಂತ ಒಂದು ಮಂಡ್ಯದಲ್ಲಿದೆ. ಅಲ್ಲಿ ಒಂದು ಅನಾನಸ್ ಪೈನಾಪಲ್ ತಿಂದಿದ್ವಿ. ಒಬ್ಬಳು ಅದು ಚೆನ್ನಾಗಿತ್ತು. ಬಟ್ ಇದೊಂದು ತುಂಬಾ ಚೆನ್ನಾಗಿದೆ. ಇದು ಕ್ಲಾಸಿಕ್, ಮನೇಲೆ ಮಾಡಿರೋ ಹೋಳಿಗೆ. ಬಟ್ ಕ್ಲಾಸಿಕ್ ಒಬ್ಬಟ್ಟು ಇದು. ಹೌದು, ಹೆಲ್ದಿ ಬಗ್ಗೆ ನಂಗೆ ಗೊತ್ತಿಲ್ಲ. ಮತ್ತೆ ಪ್ರಕಾರ ಸ್ವೀಟ್ಗಿಂತ ಹೆಲ್ದಿ. ಹೊರಗಡೆ ತಿನ್ನೋ ಸ್ವೀಟ್ಗಿಂತ ಶುಗರ್ ಪೇಷಂಟ್ ಎಲ್ಲ ತಿನ್ಬಹುದು ಬೆಲ್ಲ ಮಾಡಿರೋದ್ರಿಂದ. ಅದ್ ನನ್ಗೆ ಗೊತ್ತಿಲ್ಲ. ಶುಗರ್ ಪೇಷಂಟ್ ತಿನ್ಬೋದ ಇಲ್ಲ ನನಗೆ ಗೊತ್ತಿಲ್ಲ. ಸರಿ, ಸಾಮಾನ್ಯ. ಅದಕ್ಕೆ ತುಪ್ಪ ಹಾಲು ಎಲ್ಲ ಇದ್ ಮಾಡ್ತಾರಲ್ವಾ, ಇದು ಏನಿಲ್ಲ. ಇದು ಮನೇಲೆ ಮಾಡಿರೋದ್ರಿಂದ ಇದಕ್ಕೆ ತುಪ್ಪ ಹಾಕಿ ತಿನ್ಬಹುದು. ಇದನ್ನ ಮನೆ ಮಾಡೋದ್ರಿಂದ ತಿನ್ಬೋದು. ಅಂದ್ರೆ ಬೇರೆ ಸ್ವೀಟ್ ಗಿನ್ನ ಕನ್ಸಲ್ಲೆಲ್ಲ ಸ್ವಲ್ಪ ಇದಲ್ವಾ, ಇದು ನಾವೇ ಮಾಡೋದ್ರಿಂದ. ಈಗ ಹೊರಗಡೆ ಹೋಗು 1 kg ಸ್ವೀಟ್ಗೆ ಎಷ್ಟೆಲ್ಲ ದುಡ್ಡು ಕೊಡ್ಬೇಕು. ಇದು ಮನೇಲೆ ಮಾಡಿರೋದ್ರಿಂದ ಒಳ್ಳೇದು. ಯಾವುದೇ ರೀತಿ ಇದಿರುವುದಿಲ್ಲ, ಏನು ಆಳು ಮುಳು ಹಾಕಿ ಎಲ್ಲ ಮಾಡೋದು. ಇದು ನೋಡು, ನಾವೇ ಮನೇಲಿ ಮಾಡಿರೋದ್ರಿಂದ ಚೆನ್ನಾಗಿರ್ತದಲ್ಲ ಇದು. ಓಕೆ, ನಿಮ್ಗೆ ಒಬ್ಬಟ್ಟು ಮಾಡೋದು ತೋರಿಸಿದೀನಿ. ಮೋಸ್ಟ್ಲಿ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಅಮ್ಮಂಗೆ ಒಂದು ಲೈಕ್. ನಮ್ಮ ಅಮ್ಮಂಗಲ್ಲ, ಇವತ್ತು 4 ಜನ, ನಮ್ಮ ಅಮ್ಮಂಗೆ 3 ದಿನ 10 ದಿನಕ್ಕೆ ಸೇರ್ಸ್ ಲೈಕ್ ಕೊಡಿ. ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.